ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಿದೆ. ಪಾರ್ಟಿ ಪಂಗಡ ಎನ್ನುವುದು ಚುನಾವಣೆಗೆ ಸೀಮಿತವಾಗಿರಬೇಕು. ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಅಮೃತ್ 2.0 ಯೋಜನೆಯ ಉದ್ಘಾಟನೆಗೆ ಸಂಸದ ವಿಶ್ವೇಶ್ವರ ಹೆಗಡೆಯವರನ್ನ ಕಡೆಗಣಿಸಿರುವುದು ಖಂಡನೀಯ ಎಂದು ಮಾಜಿ ಸಚಿವ ಶಿವಾನಂದ ನಾಯ್ಕ್ ಹೇಳಿದರು. ಹೊನ್ನವರ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಸಂಸದರ ಸಮಯವನ್ನ ಕೇಳಿ ಕಾರ್ಯಕ್ರಮ ನಿಗದಿ ಮಾಡಬೇಕಿತ್ತು. ಅದನ್ನ ಮಾಡದೆ ಕಾಟಾಚಾರಕ್ಕೆ ಕರೆದು ಅಧಿಕಾರಿಗಳು ಉಸ್ತುವಾರಿ ಸಚಿವರ ಅಣತಿಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು. ಒಂದು ಬೇಸರದ ಸಂಗತಿ ಅಂದರೆ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ. ಯಾವುದೇ ಪಾರ್ಟಿ ಪಂಗಡ ಹೇಳುವುದಕ್ಕಿಂತ ಮುಖ್ಯವಾಗಿ ಅದು ಚುನಾವಣೆಯಲ್ಲಿ ಮಾತ್ರ ಸೀಮಿತವಾಗಿ ಇರಬೇಕು, ಬಿಟ್ಟರೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಒಟ್ಟಾಗಿ ಹೋಗಬೇಕಾಗಿದೆ. ಇಂಥ ಒಂದು ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆ, ಕೇಂದ್ರ ಸರ್ಕಾರದ ಇಲ್ಲಿ ಜನಪ್ರತಿನಿಧಿಗಳಾಗಿರುವಂಥ ಇಲ್ಲಿಯ ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ವಿಶೇಷವಾಗಿ ಅವರ ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸ ಮೊದಲನೇದಾಗಿ ಅವರ ಗಮನಕ್ಕೆ ತರಬೇಕಿತ್ತು, ಅವರ ಡೇಟನ್ನು ಕೇಳಬೇಕಿತ್ತು, ಅವರ ಒಂದು ದಿನಾಂಕನ್ನು ಕೇಳಿಕೊಂಡು ಯೋಜನೆಗೆ ಅವರು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಬೇಕಿತ್ತು. ಅದು ಯಾವುದೂ ಮಾಡದೆ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಇನ್ವಿಟೇಷನ್ ಕೊಟ್ಟಂಥದ್ದು. ಇದು ಒಂದು ರೀತಿ ಅವರು ಬರಬಾರ್ದು ಹೇಳುವಂಥ ದೃಷ್ಟಿಯಿಂದ ಇವತ್ತು ಯಾವುದೋ ಉಸ್ತುವಾರಿ ಸಚಿವರು ಹೇಳ್ತಾರೆ, ಅವರ ಒಂದು ಅಣತೆಯಂತೆ ಈ ಅಧಿಕಾರಿಗಳು ನಡೀತಾ ಇರುವಂಥದ್ದು ಒಂದು ಭಾಳ ಒಂದು ದುಃಖದ ಸಂಗತಿ. ಇದು ನಾವು ಬರುವಂಥ ದಿವಸದಲ್ಲಿ ಭಾಳ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಮತ್ತು ಅಧಿಕಾರಿಗಳು ಇವತ್ತು ಈ ಒಂದು ಸರ್ಕಾರ ಇರ್ತದೆ, ಬರುವಂಥ ದಿವಸದಲ್ಲಿ ಬೇರೆ ಸರ್ಕಾರ ಬರ್ತದೆ. ಉಳಿದ ಮುಂದಿನ ದಿವಸದಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾದ ಬಿಜೆಪಿ ಮಂಕಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಉದ್ಘಾಟನೆಗೆ ಸಂಸದರು ಮಾಹಿತಿ ಕೊಡದೆ ಅವಮಾನ ಮಾಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಬಿಜೆಪಿಯ ಪಟ್ಟಣ ಪಂಚಾಯತ್ ಸದಸ್ಯರು, ಜನಪ್ರತಿನಿಧಿಗಳು ಈ ಕಾರ್ಯಕ್ರಮ ಬಹಿಷ್ಕಾರ ಮಾಡುತ್ತಿದ್ದೇವೆ ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೈ ಬಿಡಬೇಕು ಅಂತಕ್ಕಂಥ ವಿನಂತಿಯನ್ನ, ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಿರಿಯ ಮುಖಂಡ ಈಶ್ವರ್ ನಾಯ್ಕ್ ಮಾತನಾಡಿ, ಕಾರ್ಯಕ್ರಮದ ಉದ್ಘಾಟನೆಗೆ ಸಂಸದರಿಗೆ ಮಾಹಿತಿ ನೀಡದೇ ಇರುವುದು ಖಂಡನೀಯವಾಗಿದೆ. ಈ ರೀತಿ ಮುಂದುವರೆದ್ರೆ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ನಮ್ಮ ಸಂಸದರು ಅವರ ಒಂದು ಸಮಯವನ್ನು ಹೊಂದಾಣಿಕೆ ಮಾಡೋದು ಇದು ಜಿಲ್ಲಾಡಳಿತ ಕೆಲಸ. ಇದರಲ್ಲಿ ಏನಾಗಿದೆ ಕೇಳಿದ್ರೆ, ನಿನ್ನೆ ಮಧ್ಯಾಹ್ನ ಸಂಸದರಿಗೆ ಹೇಳ್ಬಿಟ್ಟು ನಾಳೆ ಕಾರ್ಯಕ್ರಮದ ಇದು ಎಷ್ಟು ಸಮಂಜಸ ಅಂತ ತಾವು ತಿಳ್ಕೋಬೇಕು. ಮತ್ತು ಈಗಾಗಲೇ ನಮ್ಗೆ ಹೇಳಿದಾಗ ನಮಗೆ ಈ ಒಂದು ಯೋಜನೆ ಬಗ್ಗೆ ನಮ್ಗೆ ಯಾವುದೂ ತಕರಾರಿಲ್ಲ. ಯಾಕೆಂದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಂತೂ ನಮ್ಮ ಜಿಲ್ಲೆಯಲ್ಲಿ ಹಲವಾರು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತಾ ಇದೆ. ಕೇವಲ ಇದರಲ್ಲಿ ಒಂದರಲ್ಲೇ ಈಗ ಮೊನ್ನೆ ಮಂಕಿಯಲ್ಲಿ ನಾವು ಗೆದ್ದಿರ್ಬೋದು, ಆದರೆ ಯೋಜನೆ ಬಗ್ಗೆ ನಮಗೆ ಸಂಪೂರ್ಣವಾದ ನಾವು ಸಹಕಾರ ಇದ್ದೇವೆ. ಯಾಕೆಂದರೆ ಮಂಕಿಗೆ ತುಂಬ ಅವಶ್ಯಕತೆ ಇತ್ತು, ನೀರಿನ ಅವಶ್ಯಕತೆ. ಮಳೆಗಾಲದಲ್ಲಿ ಭಾಳ ವರ್ಷದಿಂದ ಮಂಕಿ ಭಾಗದವರು ಇದರ ತೊಂದರೆ ಅನುಭವಿಸಿದ್ರು. ಹಾಗಾಗಿ ಇದು ಜಿಲ್ಲಾಡಳಿತ ಇದು ಏನು ಬಗ್ಗೆ ಹೊಂದಾಣಿಕೆ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಸಂಸದನ ವಿಶ್ವಾಸ ತಗೊಳ್ಳೋದ್ರ ಬಗ್ಗೆ ಅವರು ಭಾಳ ತಪ್ಪು ಮಾಡಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಅದಲ್ಲದೆ ಇದು ಮೇಂಟೆನೆನ್ಸ್ ಅಂದರೆ ಇದರ ಏನು ನಿರ್ವಹಣೆ ಇದೆ ಪಟ್ಟಣ ಪಂಚಾಯತ್ ಮಾಡುವಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ರು. ಇದನ್ನ ಅವರು ನಮ್ಮ ಪಟ್ಟಣ ಪಂಚಾಯತ್ ಸಚಿವ ಮಂಕಾಳ್ ವೈದ್ಯರು ತಾರತಮ್ಯ ಮತ್ತು ಒಂದು ಪಕ್ಷದ ಓಲೈಕೆ ಮಾಡುತ್ತಿದ್ದಾರೆ. ಸಚಿವ ಮಂಕಾಳ್ ವೈದ್ಯರು ಈ ಕ್ಷೇತ್ರದಲ್ಲಿ ಮತ್ತೆ ಯಾವತ್ತೂ ಗೆಲ್ಲುವುದಿಲ್ಲ. ಸಂಸದರನ್ನ ಗಣನೆಗೆ ತೆಗೆದುಕೊಳ್ಳದೆ ತರಾತುರಿಯಲ್ಲಿ ಯೋಜನೆ ಉದ್ಘಾಟನೆಗೆ ಮುಂದಾಗಿದ್ದಾರೆ. ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಸೋತ ನಂತರ ವೈದ್ಯರು ಮತ್ತಷ್ಟು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಗೋವಿಂದ್ ನಾಯ್ಕ್ ಹೇಳಿದರು. ಅದರ ಒಂದು ಕಾರ್ಯಕ್ರಮ ಯೋಜನೆ ಮಾಡಬೇಕಾದ್ರೆ ಸ್ಥಳೀಯ ಆಡಳಿತ ಗಮನಕ್ಕೆ ತರಬೇಕಾಯಿತು. ಗಮನಕ್ಕೆ ತರದೆ ತರಾತುರಿಯಿಂದ ಯಾವುದೇ ವಿಚಾರವನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರ ಗಮನ ತರದೇನೆ ಇವರು ಆಹ್ವಾನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಅವರಿಗೆ ಹೇಳುವಂಥದ್ದು ಎಷ್ಟು ಸಮಂಜಸ. ಯಾಕಂದರೆ ಸಚಿವರ ಹತಾಶ ಮನೋಭಾವನೆ ಇದರಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿಯಲ್ಲೇ ಕಾಲಹರಣ ಮಾಡ್ತಾಯಿದೆ. ಮುಖ್ಯಮಂತ್ರಿ ತನಗೂ DK ಮತ್ತು ಸಿದ್ದರಾಮಯ್ಯನವರ ಕುರ್ಚಿ ಎಳೆದಾಟದಲ್ಲೇ ಕಾಲಹರಣ ಮಾಡ್ತದೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ. ಹಾಗಾಗಿ ಜನ ಈ ಕ್ಷೇತ್ರದ ಸಚಿವರು, ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಕ್ಷೇತ್ರದ ಜನ ನೋಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ 3 ವರ್ಷ ಕಳೆದು ಹೋಗಿದ್ದಾರೆ. ಮತ್ತು ನಾನು ಇದಕ್ಕೂ ಮೊದಲೇ ಹೇಳಿದ್ದೆ ಸಚಿವರಿಗೆ, ಬಡ್ಕಳದಲ್ಲಿ ಒಂದು ಘಟನೆ ಬಗ್ಗೆ, ಮುಂದೊಂದು ದಿವಸ ಈ ಕ್ಷೇತ್ರದಲ್ಲಿ ಎಂದೂ ಮಂಕಾಳ್ ವೈದ್ಯರು ಗೆಲ್ಲುವುದಿಲ್ಲ, ಇದು ಬರೆದಿಟ್ಕೊಳ್ಳಿ. ನಾನು ಅಕ್ಷರಶಃ ಹೇಳ್ತಾ ಇದ್ದೇನೆ, ಅವರು ಒಂದು ಸಮುದಾಯನ ಓಲೈಕೆ ಮತ್ತು ಮಂಕಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸವಿತಾ ನಾಯ್ಕ್ ಮಾತನಾಡಿ, ನಮಗೆ ಏಪ್ರಿಲ್ 28ಕ್ಕೆ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಏಪ್ರಿಲ್ 29ಕ್ಕೆ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಮಗೆ ಏನೂ ಹೇಳಿಲ್ಲ ಎಂದರು. ಯಾವಾಗ ಹೇಳೋದು? ಒಂದು ದಿವಸ ಯಾರು ಹೇಳಿದ್ರು? ಅವರು
ಅಲ್ಲ ಅಧಿಕಾರಿಗಳ ಅಥವಾ ಅಂದರೆ ಒಂದು ದಿವಸ ಮೊದಲೇ ಅಂದರೆ ಇವತ್ತು 22 ನಿನ್ನೆ ಹೇಳಿದ್ದಾರೆ ನಿಮಗೆ 29ಕ್ಕೆ ರಾತ್ರಿ ನಿಮ್ಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಜ್ಯೋತಿ ಖಾರ್ವಿ, ಸುಬ್ರಾಯ ದೇವಾಡಿಗ ಭಟ್ಕಳ, ಬಿಟಿ ನಾಯ್ಕ್ ಬಳಕೂರ್, ವಿಘ್ನೇಶ್ ಹೆಗಡೆ, ಗಣಪತಿ ಗೌಡ ಚಿತ್ತಾರ, ಪಟ್ಟಣ ಪಂಚಾಯತ್ ಸದಸ್ಯರು ಇನ್ನಿತರರು ಇದ್ದರು. ಜೊಯ್ಡಾ ಉಳುವೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ದಲಿತ ಸಂಘ ಸಮಿತಿಯ ಜೊಯ್ಡಾ ತಾಲೂಕು ಸಮಿತಿ, ಶ್ರೀ ಚನ್ನಕೇಶ್ವರ ಟ್ರಸ್ಟ್ ಕಮಿಟಿ ಉಳವಿ ಹಾಗೂ ಬಸವಧಾಮ ಶಿವಪುರ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು. ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಮುಖ್ಯ ದ್ವಾರದಿಂದ ಆರಂಭವಾದ ಭವ್ಯ ಮೆರವಣಿಗೆ ಮುಖ್ಯ ವೇದಿಕೆಯವರೆಗೆ ಸಾಗಿದ್ದು, ದಸಪ ಜೊಯ್ಡಾ ಅಧ್ಯಕ್ಷ ಶಶಿಕಾಂತ್ ಕಾಂಬ್ಳೆ ಚಾಲನೆ ನೀಡಿದ್ರು. ಸಾರ್ವಜನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ದಸಪ ಅಧ್ಯಕ್ಷ ಭೀಮಾಶಂಕರ್ ಹರಿಜನ, ಮುಖ್ಯ ಅತಿಥಿಗಳಾದ ರಾಜು ಎಂ ತಳವಾರ, ಗೋಪಾಲ್ ಭಟ್ ಶಿವಪುರ, ಮಂಜುನಾಥ್ ಮೊಕಾಶಿ, ಶಂಕರಯ್ಯ ಎಂ ಕಲ್ಮಠ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಚನ್ನಬಸವಾನಂದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಇವರಿಂದ ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಸಮಾಜಮುಖಿ ಚಿಂತನೆಗಳ ಕುರಿತು ಸಂಕ್ಷಿಪ್ತವಾಗಿ ಅಭಿಪ್ರಾಯ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ವಿನೋದ್ ಹರಿಜನ, ಶ್ರೀಕಾಂತ್ ಚಲವಾದಿ, ತಾತೋಬಾ ಹರಿಜನ, ಮೋಹನ್ ಹರಿಜನ, ರಾಜೇಂದ್ರ ಹರಿಜನ, ದೇವಾನಂದ್ ಕಾಂಬ್ಳೆ, ಹನುಮಂತಪ್ಪ ಹರಿಜನ, ಮದನ್ ಗಾವಡೆ, ಚಂದ್ರಕಾಂತ್ ಚುಗಲ್ಕರ್, ಸುರೇಶ್ ಕಾಂಬ್ಳೆ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಕಾರ್ಯಕ್ರಮವನ್ನ ಶಿಕ್ಷಕರಾದ ಭಾಸ್ಕರ್ ಗಾಂವ್ಕರ್ ನಿರ್ವಹಿಸಿ ಫಕೀರಪ್ಪ ಎಸ್ಬಿ ವಂದಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.